ಕಾರಡದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಜನ್ಮದಲ್ಲಿ ಅರ್ಥ ಆಗಲ್ಲ. ನನ್ನ ತಂಟೆಗೆ ಬಂದ್ರೆ ನಿನಗೆ ಒಂದು ಗತಿ ಕಾಣಿಸ್ಬೇಕಾಗತ್ತೆ. ಶಾಸಕ ಪ್ರದೀಪ್ ಈಶ್ವರ್ಗೆ ವಾರ್ನಿಂಗ್ ಕೊಟ್ಟ ಸುಧಾಕರ್. ಪೊಲೀಸರ ವಿರುದ್ಧವೂ ಕಿಡಿಕಾರಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ರಾಜಕೀಯವಾಗಿ ನನ್ನ ಏಳಿಗೆ ಸಹಿಸಲಾಗದೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಷಡ್ಯಂತ್ರ ಮಾಡ್ತಿದ್ದಾರೆ. ಇದರ ಬಗ್ಗೆ ಸಿಎಂ ಗೃಹ ಸಚಿವರಿಗೆ ಮಾಹಿತಿ ಗೊತ್ತಿದೆ, ಆದರೆ ಸುಮ್ಮನಿದ್ದಾರೆ. ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕರು ಸಚಿವರ ಮೇಲೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಸಾವಾಗಿದ್ರೂ ಯಾರ ಮೇಲೂ ಯಾಕೆ ಎಫ್ಐಆರ್ ಮಾಡಿಲ್ಲ? ನಾನು ಬಿಜೆಪಿ ಮುಖಂಡ, ಸಂಸದ ಎಂದು ಎಫ್ಐಆರ್ ಆಗಿದೆ. ಇದಕ್ಕೆಲ್ಲ ಮುಂದೆ ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ. ನನ್ನ ತಂಟೆಗೆ ಬಂದ ಪ್ರದೀಪ್ ಈಶ್ವರ್ ಅವರ ಮಾತಿಗೆ ಗುಲಾಮಗಿರಿ ಎಫ್ಐಆರ್ ದಾಖಲಿಸಿದ ಪೊಲೀಸರಿಗೆ ಒಂದು ಗತಿ ಕಾಣಿಸೋವರೆಗೂ ಬಿಡಲ್ಲ. ಇನ್ನು ಇತ್ತೀಚೆಗೆ ನಡೆದ ಡೆತ್ ನೋಟ್ ದಲಿತ ಬಾಬು ಸಾವಿನ ಪ್ರಕರಣಕ್ಕೆ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಡ್ರೈವರ್ ಡೆತ್ ನೋಟ್ ಪ್ರಕರಣ A1 ಆರೋಪಿ ಸ್ಥಾನಕ್ಕೆ ಫಿಕ್ಸ್ ಮಾಡಿ ಎಫ್ಐಆರ್ ಹಾಕಿದ್ದ ಪ್ರಕರಣಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಅವರು ಇದೇ ತೆರನಾದ ಪ್ರಕರಣವೊಂದರಲ್ಲಿ ಕೊಡಗಿನ ಶಾಸಕರ ಹೆಸರು ಡೆತ್ ನೋಟ್ನಲ್ಲಿ ಬರ್ತಿದ್ರು, ಆದರೆ ಯಾವುದೇ ಎಫ್ಐಆರ್ ಮಾಡಿಲ್ಲ. ಕೊಪ್ಪಳ, ಶಿವಮೊಗ್ಗ, ಯಾದಗಿರಿ ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ನವರ ಮೇಲೆ ಎಫ್ಐಆರ್ ಆಗಿಲ್ಲ. ಇಲ್ಲಿ ಯಾವುದೇ ಪುರಾವೆ ಇಲ್ಲದೆ ಸಂಸದರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು. ಅದಕ್ಕೋಸ್ಕರ ಇದರ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ಳುತ್ತೇವೆ, ದೊಡ್ಡ ರೀತಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ಈ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನ್ ಬೇಕು ಮಾಡಿ, ಕೋರ್ಟ್ನವರು, ನಾನು ನ್ಯಾಯಾಧೀಶರಿಗೆ ವಿಶೇಷವಾಗಿ ಇವತ್ತು ನಮ್ಮ ನ್ಯಾಯದ ವ್ಯವಸ್ಥೆಗೆ ನಾವು ತಲೆಬಾಗಿದೆ. ಅವ್ರು ಕೇಳಿದ್ದಾರೆ, ನಾನು ಅಲ್ಲಿದ್ದೆ, ನಾನೇನು ಹೋಗಿಲ್ಲ. ನಮ್ಮ ಲಾಯರ್ ಹೇಳ್ತಾ ಇದ್ರು, ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ, ಹೆಂಗಾಕಿದ್ರಿ ನೀವು ಒಬ್ಬ MP ವಿರುದ್ಧ ಅಂತ ಕೇಳಿದ್ರೆ ಆನ್ಸರೇ ಇಲ್ಲ. SPPಗೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕಳಿಸೋರೆ ಪಾಪ ಬೆಳ್ಳಿಯಪ್ಪ ಅವರು. ಆನ್ಸರ್ ಇಲ್ಲ ಅವ್ರಿಗೆ. ಸಮಯ ಬೇಕು ಸರ್, ಸಮಯ ಬೇಕು. ಆ ಸಮಯದಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸ್. ಏನೇನ್ ಮಾಡ್ತಿರೋ ಕಿತಾಪತಿ ನೀವು ಮಾಡಿ ನೋಡ, ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ. ನನ್ನ ಒಂದು ಒಳ್ಳೆತನವನ್ನ ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವಂತ ಕೆಲಸ ಆಗ್ತದೆ. ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ. ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ. ಬಂದು ನಿಮಗೆ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಮುಂದೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ದಲಿತರಿಗೆ ಸಾಕಷ್ಟು ಸೇವೆ ಮಾಡಿದ್ದೇನೆ, ಆದರೆ ಶಾಸಕ ಪ್ರದೀಪ್ ಈಶ್ವರ್ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಕೊಂಡಿದ್ದು ಬಿಟ್ರೆ ಗೆದ್ದ ಮೇಲೆ ಏನೂ ಮಾಡಿಲ್ಲ. ರಾಜಕೀಯವಾಗಿ ದಲಿತರಿಗೆ ಶಾಸಕ ಏನು ಮಾಡಿದ್ದಾನೆ? ಕಾಂಗ್ರೆಸ್ ಶಾಸಕ SA ಮುನಿಯಪ್ಪ ನನ್ನ ಆಪ್ತ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು. ಆದ್ರಿಂದ ನನ್ನ ಜೊತೆ ಬರ್ಲಿಲ್ಲ. ಈಗ ಅವರಿಗೆ, ಅವರ ಮಗನಿಗೆ ನೀನು ಏನ್ ಮಾಡಿದೀಯ? ನಿನ್ನ ನಾಟಕ ಏನನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಪ್ರದೀಪ್ ಈಶ್ವರ್ ಈ ಹಿಂದೆ ಸಂಸದರನ್ನ ಹೊಗಳಿದ ವಿಡಿಯೋ ಕ್ಲಿಪ್ ಪ್ಲೇ ಮಾಡಿ ತೋರಿಸಿ ಗೆದ್ಮೇಲೆ ಏನು ಮಾತನಾಡಿದ್ದಾನೆ ಅನ್ನೋದನ್ನ ತೋರಿಸಿದ್ರ. ಒಬ್ಬ ವ್ಯಕ್ತಿ ಎರಡು ಮುಖಗಳನ್ನ ಹೊಂದಿರೋದು ಅಂದ್ರೆ ಹೀಗೇನೆ ಎಂದು ಗುಡುಗಿದ್ದಾರೆ. ಒಂದೇ ಒಂದು ವಿಷಯದಲ್ಲಿ ನೀವು ಅರ್ಥ ಆಗಿದೆ. ನನಗೆ 2 ಗಂಟೆ ಮಧ್ಯಾಹ್ನ ಮೊನ್ನೆ 4 ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ, ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟು, ಅದನ್ನ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ. ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಆ ಪೋಸ್ಟರ್ ಇದೇನಪ್ಪ, ಇಲ್ಲೇ ಇದೆ ನೋಡಿ,
ಅಂದ್ರೆ ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ಇಂತಿ ಸಮಸ್ತ ದಲಿತ ಸಮುದಾಯ. ಯಾರಪ್ಪ ದಲಿತ ಸಮುದಾಯದ ನಾಯಕರು ಬಂದವರೇನು? ನೀನು ನಿನ್ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನನಗೆ ಹೇಳ್ತಾ ಇದ್ನಲ್ಲ, 23ರಲ್ಲಿ ನಿನ್ನ ಎಡ ಬಲ ಯಾರನ್ನೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ. ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನರಲ್ಲಿ ಅರ್ಥ ಆಗಲ್ಲ. ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನಿಮ್ಮ. ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ ಐಜಿಗೆ ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ. ನೋಡ್ರಿ ಹಿಂಗ ಆಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತು ಬರುತ್ತೆ, ಬರುವಂತ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ. ಜೊತೆ ನಾನು ಏನ್ ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ, ಈ ರೀತಿ ಆಗ್ತಾ ಇದೆಯಪ್ಪ, ಇದನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ. ಪಾಪ ನಮ್ಮ CMC ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರು ಎಲ್ಲ, ನಮ್ಮ ಮುನುಕೃಷ್ಣ, ನಾಗರಾಜ್, ಎಲ್ಲರೂ ಕೂಡ ಇನ್ನು ರಾಜಕೀಯದಲ್ಲಿ ನೀನಿನ್ನು ಬಚ್ಚ. ನಿನ್ನ ಜೊತೆಯಲ್ಲೇ ಇದ್ಕೊಂಡು ನೀನೇನು ಮಾಡ್ತಾ ಇದೀಯಾ ಅನ್ನೋ ಇಂಚಿಂಚು ಮಾಹಿತಿ ನನಗೆ ಕೊಡೋರಿದ್ದಾರೆ. ನೀನು ನನ್ನ ವಿರುದ್ಧ ಅಪಪ್ರಚಾರ ಮಾಡೋಕೆ ರೆಡಿ ಮಾಡಿಸಿದ ಪೋಸ್ಟರ್ ಎಲ್ಲಿ ಪ್ರಿಂಟ್ ಆಯ್ತು, ಎಲ್ಲಿಂದ ಬರ್ತಾ ಇದೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನಾನೇ ಅಂದು ರಾತ್ರಿ IGಗೆ ಕಾಲ್ ಮಾಡಿ ಅಲ್ಲಿಂದ SPಗೆ ಫೋನ್ ಮಾಡಿಸಿದ್ದೇನೆ. ಆದ್ರೂ ಉಸ್ತುವಾರಿ ಸಚಿವರು ಶಾಸಕರ ಮಾತು ಕೇಳಿಕೊಂಡು ಪೋಸ್ಟರ್ ಅಂಟಿಸಲು ರೆಡಿಯಾಗಿದ್ದವರ ಮೇಲೆ ಕೇಸ್ ಮಾಡೋದು ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೊಟ್ಟವರ ಮೇಲೆ ಕೇಸ್ ಹಾಕ್ತಾರ. 420ಗಳನ್ನ ಹಿಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತಾರ. PSI ಶಂಕರಪ್ಪನವರೇ, ಶಾಸಕರ ಸಚಿವರ ಇವರಿಗೆ ಗುಲಾಮರಾಗಿ ಕೆಲಸ ಮಾಡ್ತಿರುವ ಪೊಲೀಸರೇ. ನಿಮ್ಮ ಸ್ಟೇಷನ್ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಿ ಪಾಠ ಕಲಿಸುವ ಕಾಲ ಬರುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾವಾಗಿ ಇನ್ನೆಲ್ಲ 1 ಗಂಟೆ 2 ಗಂಟೆ ಇನ್ನ ಅವರ ಪತ್ನಿಗೆ ಸರಿಯಾಗಿ ಅರ್ಥ ಆಗಿಲ್ಲ, ಯಾಕೆ ಸತ್ತಿದ್ದಾನೆ, ಹೆಂಗ್ ಸತ್ತಿದ್ದಾನೆ. ಆ ದುಃಖದಲ್ಲಿ ಆ ಮಹಿಳೆ ಇದ್ದಾರೆ. ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕೊಂತಾರೆ. ಕರ್ಸ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಲಕರು. ಯಾಕೆಂದ್ರೆ ನಾನು ನೋಡಿದ್ದೀನಿ ಅಲ್ಲಿನ ಕಾಂಗ್ರೆಸ್ ನಿಜವಾದಂತ ಕಾರ್ಯಕರ್ತರು ಯಾರು ಅಲ್ಲಿ ಹೋಗಿಲ್ಲ. ಯಾಕೆಂದ್ರೆ ನಾನು ಅಲ್ಲಿದ್ದವನೇ ಅಲ್ವಾ, ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಯಾರು ಹೋಗಿಲ್ಲ. ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಯಾರು ಕೂಡ ಹೋಗಿರೋದೆಲ್ಲ ಈಗಿನ ಶಾಸಕರ ಹಿಂಬಾಲಕ. ಅವ್ರೇನು ಯಾವತ್ತು ಕಾಂಗ್ರೆಸ್ಗೂ ಸರಿಯಾಗಿ ಓಟ್ ಹಾಕಿಲ್ಲ. ಅವ್ರ MLA ಯಾವಾಗ ಫಸ್ಟ್ ಓಟ್ ಹಾಕೊಂಡಿರೋದೇ ಅವನು, ಹಂಗೇನೆ ಅವರು ಅಂತವರು ಸ್ಟೇಷನ್ಗೆ ಹೋಗಿ ಅಲ್ಲಿ ಆಕೆ ಮೇಲೆ ಎಲ್ಲ ಒತ್ತಡ ತಂದು ನನಗಿರೋ ಮಾಡಿ PSI ಶರಣಪ್ಪ ಮತ್ತೆ ಹೇಳ್ತೀನಿ, ಈ ಮಹಾನ್ ಭಾವನ ನಾನೇ ತಂದಿದ್ದೀನಿ. ಆಕೆ ವಾಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾಗೋದಿಲ್ಲಮ್ಮ. ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ. ಇದೆಲ್ಲ ಕೂಡ ತನಿಖೆ ಆಗ್ತದೆ. ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ. ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಯಾರು ದೊಡ್ಡವರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜು, ಅವಲಕೊಂಡ ರಾಯಪ್ಪ, KV ನವೀನ್ ಕಿರಣ್, KV ನಾಗರಾಜ್, ಮಾಜಿ ಶಾಸಕ ಎಂ ರಾಜಣ್ಣ, KN ಕೇಶವಾರೆಡ್ಡಿ, ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಮರಳುಕುಂಟೆ ಕೃಷ್ಣಮೂರ್ತಿ, ಗಂಗಿರೆ ಕಾಲುವೆ ಪ್ರಸಾದ್, ರಾಮಸ್ವಾಮಿ ಇನ್ನಿತರರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ TV, ಚಿಕ್ಕಬಳ್ಳಾಪುರ.